ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾಡಿ ತೋರಿಸೋ ರೆಸಿಪಿ ಸ್ಪಾಂಜಿಯಾದ ಅಂದರೆ ಮೊಟ್ಟೆ ಇಲ್ದಂಗೆ ಓವನ್ ಇಲ್ದಂಗೆ ಸ್ಪಾಂಜಿ ಆಗಿರ್ತಕ್ಕಂಥ ಟೇಸ್ಟಿ ಆದಂಥ ಒಂದು ಕೇಕ್ ರೆಸಿಪಿಯನ್ನು ನಾನು ಇವತ್ತು ಮಾಡಬೇಕು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 3/4 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನು ನಾನು ಹಾಲಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊತೀನಿ. 1-2 ಸ್ಪೂನು ಇದೆ. ಇದು 2 ಸ್ಪೂನ್ ಮಿಕ್ಸ್ ಮಾಡ್ಕೊತೀನಿ. 1-2 ಸ್ಪೂನು ತುಪ್ಪ ಹಾಕ್ತೀನಿ. ಹಾಗೆ ಒಂದು ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೆ ಯಾವುದಾದ್ರೂ ಎಣ್ಣೆನ ನೀವು ಮನೇಲಿ ಯೂಸ್ ಮಾಡ್ಕೊಂತ ಯೂಸ್ ಮಾಡ್ಬೋದು. ಓವನ್ ಇಲ್ಲ, ಮೊಟ್ಟೆ ಇಲ್ಲ, ಸ್ಪಾಂಜಿ ಕೇಕನ್ನು ಹೇಗೆ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನಿಷ್ಟು ನಾನೀಗ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ, ಹಾಲಿನ ಪೌಡ್ರ್ ಹಾಕಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ ನಾನೀಗ. ನೋಡಿ ಹೀಗಾಗಿದೆ. ಇದಕ್ಕೀಗ ನಾನು 1.5 ಲೋಟದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಹಾಗೆ ಹಾಲನ್ನು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದಕ್ಕೆ ನಾನೀಗ ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಅಂಗಡಿಯಲ್ಲಿ ತರಿಸಿದ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. 1.5 ಲೋಟದಷ್ಟು ನಾನು ಇದಕ್ಕೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನಾನೀಗ. ಇದರ ಸಹಾಯದಿಂದ ಈಗ ಮಿಕ್ಸ್ ಮಾಡ್ತೀನಿ. ಇನ್ನೂ ಒಂದು ಲೋಟ ಹಾಕಿದೆ, ಇನ್ನೊಂದು ಅರ್ಧ ಲೋಟ ಹಾಕ್ತೀನಿ ಈಗ ಮೈದಾ ಹಿಟ್ಟನ್ನು. ಇದು ಸಮರಸ ಆಗಬೇಕು ಅಂದರೆ ಇದನ್ನು ಹಾಲನ್ನು ಹಾಕ್ತಾ ಇದನ್ನು ಕಲಿಸ್ತೀನಿ ಈಗ. ಯಾವುದೇ ಸ್ವೀಟನ್ನು ಮಾಡ್ತಾ ಇರುವಾಗ ನಾವು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಆದರೂ ಉಪ್ಪನ್ನು ಹಾಕ್ತೀವಿ. ಹಾಗಾಗಿ 1 ಚಿಟಿಕೆ ಉಪ್ಪನ್ನು ಮತ್ತು ಒಂದು ಈನೋ ಪೌಡ್ರು ಒಂದು ಸ್ಪೂನು ಅದನ್ನೇ ಹಾಕ್ತೀನಿ. ನೋಡಿರಿ, ಇದು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತೀನಿ ಇದಕ್ಕೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇದು
ಬಂದಿದೆ. ಇದಕ್ಕೆ ನಾನು ಮೊಟ್ಟೆ ಹಾಕಿಲ್ಲ, ಓವನ್ ಇಲ್ಲ, ಏನಿಲ್ಲ. ಡೈರೆಕ್ಟ್ ನಾನು ಕುಕ್ಕರ್ ಇಟ್ಟು ಒಂದು ಫ್ಯಾನ್ ಇಟ್ಟು ಅದರಲ್ಲೇ 45 ನಿಮಿಷಗಳ ಕಾಲ ನಾನಿಂದ ಬೇಯಿಸ್ತೀನಿ. ಒಂದು ಚಿಟಿಕೆ ಉಪ್ಪನ್ನು ಹಾಕ್ತೀನಿ. ಈಗ ಒಂದು ಚಿಟಿಕೆ ಮಾತ್ರ. ಇದಕ್ಕೆ 1 ಸ್ಪೂನು ಈನೋ ಪೌಡರ್ ಹಾಕ್ತೀನಿ. ಬೇಕಿಂಗ್ ಸೋಡಾ ಹಾಕಿದರೆ ಈನೋ ಪೌಡ್ರ್ ಏನು ಬೇಡ, ಅಥವಾ ಬೇಕಿಂಗ್ ಸೋಡಾನ ಆದರೂ ಹಾಕಿ, ಇಲ್ಲ ಈನೋ ಪೌಡ್ರನ್ನಾದರೂ ಹಾಕಿ, ಯಾವುದಾದ್ರೂ ಒಂದು ಹಾಕಬೇಕು. ಇದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಭಾಳ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದೆ ನನಗೆ, ಅದಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತೀನಿ. ಇದಕ್ಕೀಗ ಇನ್ನೂ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತೀನಿ. ಮಕ್ಕಳು ಯಾವಾಗ ಕೇಳ್ತಾರೆ ಅವಾಗ ನಾವು ಬೇಕ್ರಿಯಿಂದ ತರೋಕ್ಕಾಗಲ್ಲ. ಪ್ರತಿ ಸಾರಿನೂ ಮನೆಯಲ್ಲಿ ನಾವು ಈಸಿಯಾಗಿ ಸಿಗೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಕೊಡ್ಬೋದು. ಕೆಲವರು ಕೇಕನ್ನು ತಿನ್ನುವಾಗ ಮೊಟ್ಟೆ ಹಾಕಿ ತಿನ್ನಲ್ಲ, ನಾವು ಮೊಟ್ಟೆ ಹಾಕಿ ತಿನ್ನಲ್ಲ ಅಂತಾರೆ. ಹಾಗಾಗಿ ಮೊಟ್ಟೆ ಇಲ್ದಂಗೆ ಸ್ಪಾಂಜಿ ಆಗಿದ್ದಂತಹ ಟೇಸ್ಟ್ ಆದ ಕೇಕನ್ನು ಹೇಗೆ ಮಾಡೋದನ್ನ ಈಗ ತೋರಿಸ್ಕೊಡ್ತಾ ಇರೋದು ನಿಮಗೆ. ಇದಕ್ಕೆ ನಾನು ಯಾವುದೇ ಮೊಟ್ಟೆಯನ್ನು ಹಾಕಿಲ್ಲ, ಓವನ್ ಇಲ್ಲ, ಏನಿಲ್ಲ. ನಮ್ಮದೇ ಒಲೆಯಲ್ಲಿ ನಮ್ಮದೇ ಕುಕ್ಕರ್ ಇಟ್ಟು 45 ನಿಮಿಷಗಳ ಕಾಲ ನಾನು ಮೌಲ್ಡಿಗೆ ಹಾಕಿ ಇದನ್ನು ಬೇಯಿಸ್ಕೊತೀನಿ. ಈಗ ಈ ರೆಸಿಪಿಯನ್ನು ನೀವು ಒಂದು ಸಾರಿ ಮಾಡಿ ನೋಡಿರಿ, ಮಕ್ಕಳಿಗೆ ತಿನ್ನೋಕೆ ಕೊಡ್ರಿ. ಇಷ್ಟ ಆಗಿತ್ತು ಅಂದರೆ ನೀವೆಲ್ಲ ನಾನು ಹೊಸ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಲೈಕೆ ನನಗೆ ಒಂಥರ ಮೋಟಿವ್ ಇದ್ದ ಹಾಗೆ. ಹಾಗಾಗಿ ಈಗ ನನಗೆ 1 ವಾರ ಆಗಿತ್ತು ನಾನು ಯಾವುದೇ ರೆಸಿಪಿನ ಹಾಕಿರಲಿಲ್ಲ. ನಾನು ಟೀಚರ್ ಇದ್ದೀನಿ. ಹಾಗಾಗಿ ಟೀಚರ್ ಇರೋದ್ರಿಂದ ಕೆಲಸದ ಒತ್ತಡ ಜಾಸ್ತಿ ಇತ್ತು. ಅದಕ್ಕೆ ನನಗೆ ಯಾವುದೇ ರೆಸಿಪಿಯನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಷ್ಟೊಂದು ವ್ಯೂಸ್ ಆಗಿರೋದು ಡೌನ್ ಆಗಿದೆ. 1 ವೀಕ್ ನಾನು ಹಾಕಿಲ್ಲ, ಯಾವುದು ವಿಡಿಯೋ ಹಾಕಿಲ್ಲ. ಹಾಗಾಗಿ ಫುಲ್ ಡೌನ್ ಆಗಿದೆ. 960ಕ್ಕೆ 1.3K ಬಂದಿರೋದು ಈಗ 960ಕ್ಕೆ ವ್ಯೂಸ್ಗೆ ಬಂದಿದೆ. ಹಾಗಾಗಿ ಇವತ್ತು ತಲೆ ಕೆಡಿಸ್ಕೊಂಡು ಹಾಕಿ ಬಿಡಬೇಕು ಅನ್ನೋ ಉದ್ದೇಶದಿಂದ ಈಗ 9 ಗಂಟೆ ಆದರೂ ಕೂಡ ನಾನು ಒಂದು ರೆಸಿಪಿನ ಈಗ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಲೈಕು, ನಿಮ್ಮ ಶೇರು, ನಮ್ಮ ಸಬ್ಸ್ಕ್ರೈಬ್ ಇದೆಯಲ್ಲ, ನಂಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನೀಗ ಇದನ್ನು ನಾನು ಒಂದು ಮೌಲ್ಡಿಗೆ ಹಾಕೋತೀನಿ. ಇದಕ್ಕೆ ಎಣ್ಣೆ ಹಚ್ತೀನಿ. ಫಸ್ಟು ಎಣ್ಣೆ ಹಚ್ಚಿ ಇದನ್ನು ಈ ಮೌಲ್ಡಿಗೆ ಹಾಕ್ತೀನಿ. ಈಗ ನೋಡಿರಿ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಭಾಳ ರುಚಿಯಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ ನೀವು ಈಗ ಇಂಥ ರೆಸಿಪಿಯನ್ನು. ಮಕ್ಕಳಿಗೆ ತಿನ್ನಕ್ಕೆ ಕೊಡಿ, ಭಾಳ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ. ಕೇಕ್ ಅಂದರೆ ಮಕ್ಕಳಿಗೆಲ್ಲ ಭಾಳ ಪ್ರೀತಿ. ಸ್ಪಾಂಜಿ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಈ ರೆಸಿಪಿನ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ. ಮೇಲೆ ಟುಟಿ ಪುಟಿ ಇದ್ದರೆ ಕೂಡ ನಾವು ಇದನ್ನ ಹಾಕ್ಬೋದು. ಕುಕ್ಕರ್ನ
ನೋಡಿ ಮೌಲ್ಡಿಗೆ ಹಾಕೊಂಡಿದ್ದೀನಿ ನಾನೀಗ ಕೇಕನ್ನ. 5 ನಿಮಿಷ ಆಯಿತು, ಕುಕ್ಕರ್ ಇಟ್ಟಿದ್ದೀನಿ. ಅದರಲ್ಲಿ ಕೆಳಗಡೆ ಸ್ವಲ್ಪ ಉಪ್ಪನ್ನು ಹರಡ್ತಾ ಇದ್ದೀನಿ. ಸ್ವಲ್ಪ ಪುಡಿ ಉಪ್ಪನ್ನು ಹರಡ್ತೀನಿ. ಅದು ಸ್ವಲ್ಪ ಬೆಚ್ಚಗಾಗಲಿ. ಒಂದು 5 ನಿಮಿಷ ಆಗಲಿ. ಇದು ಇಟ್ಟು 5 ನಿಮಿಷ ಆಗಿದೆ. ಇದಕ್ಕೆ ಲೋ ಫ್ಲೇಮಲ್ಲಿ ನಾವು ಕೇಕನ್ನು ಮಾಡ್ಕೋಬೇಕು. ಗ್ಯಾಸನ್ನು ಜೋರಾಗಿಟ್ವಿ ಅಂತಂದರೆ ಅದು ಹೊತ್ತಿ ಹೋಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಉಪ್ಪು ಹಾಕಿ, ಉಪ್ಪಿನ ಪೌಡ್ರ್ ಹಾಕಿದ್ದೀನಿ. ಹಾಗೆ ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಇದರಲ್ಲಿ ಇಟ್ಟು ಇದನ್ನು ನಾನು ಇದರಲ್ಲಿ ಇಡ್ತೀನಿ. ಇಟ್ಬಿಟ್ಟು 45 ನಿಮಿಷ ಇದನ್ನು ಹಾಗೆ, ಅಂದರೆ ಗ್ಯಾಸ್ ಸ್ಟವ್ನ ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಈಗ ಇದು ಸಿಟಿಯನ್ನು ತೆಗೆದಿದ್ದೀನಿ ನಾನು. ಸಿಟಿ ತೆಗೆದು 45 ನಿಮಿಷ ಕಾಲ ಇದನ್ನ ಇಡ್ತಾ ಇದ್ದೀನಿ. ಗ್ಯಾಸ್ ಸಣ್ಣಗಿದೆ, ಜೋರ ಇಲ್ಲ. ಹೀಗೆ 45 ನಿಮಿಷ ಕಾಲ ನಾನು ಇದನ್ನ ಇಟ್ಟು ಬೇಯಿಸ್ಕೊತೀನಿ. ನೋಡಿ ಕೇಕ್ ಆಗಿದೆ ಅಂತ ನೋಡೋಕ್ಕೆ ಒಂದೇ ನಾನು ಹಾಕ್ತಾಯಿದ್ದೀನಿ. ನೋಡಿದರೆ ಇಲ್ಲಿ ಅಂಟಾಗಲ್ಲ. ಆಗಲಿಲ್ಲ ಅಂತಂದರೆ ಕೇಕ್ ಆದಂಗೆ. ನಾನು ಈಗ ಇದನ್ನ ತೆಗೆದು ತೋರಿಸ್ತೀನಿ ನಿಮಗೆ. 45 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ, ಸಿಟಿ ಇಲ್ದಂಗೆ. ಈ ರೀತಿಯಾಗಿ ನಾನು ಓವನ್ ಇಲ್ದಂಗೆ, ಮೊಟ್ಟೆ ಇಲ್ದಂಗೆ ಸ್ಪಾಂಜಿ ಟೇಸ್ಟಿ ಕೇಕನ್ನು ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.